ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿ ಪವರ್ ಪಾಯಿಂಟಲ್ಲಿ ನೋಡಿ ಆನ್ ಅಂತ ಕೊಟ್ಟಿದ ತಕ್ಷಣ ಹೇಗೆ ಬಲ್ಬ್ ಆನ್ ಆಗುತ್ತೆ, ಆಫ್ ಅಂತ ಕೊಟ್ಟಿದ ತಕ್ಷಣ ಅದು ಆಫ್ ಆಗುತ್ತೆ. ಈ ಥರ ಸ್ಟ್ರೀಟ್ ಲೈಟ್ನ ನಾವು ಹೇಗೆ ಆ್ಯನಿಮೇಟ್ ಮಾಡೋದು, ಎಡಿಟ್ ಮಾಡೋದು, ಪವರ್ ಪಾಯಿಂಟಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಸೊ ಫಸ್ಟು ನಾನಿಲ್ಲಿ ಪವರ್ ಪಾಯಿಂಟಲ್ಲಿ ಒಂದು ಹೊಸ ಸ್ಲೈಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನಿಲ್ಲಿ ಇದನ್ನೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ನನಗೆ ಬೇಡ, ಸೊ ಇದನ್ನ ಡಿಲೀಟ್ ಮಾಡಬೇಕು. ಇದನ್ನ ಡಿಲೀಟ್ ಮಾಡಿಬಿಟ್ಟು ನಾನು ಡಿಸೈನ್ಗೆ ಹೋಗ್ಬಿಟ್ಟು ಬ್ಯಾಕ್ಗ್ರೌಂಡ್ ಸ್ಟೈಲ್ಗೆ ಹೋಗಿ ಬ್ಲ್ಯಾಕ್ ಕಲರ್ ಒಂದು ಎಂಟಿ ಪೇಜ್ನ ನಾನು ತೊಗೊತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ಸರ್ಟಿಗೆ ಹೋಗ್ಬಿಟ್ಟು ಆ ಥರ ಒಂದು ಸ್ಟ್ರೀಟ್ ಲೈಟ್ ಹಾಕೋದಕ್ಕೆ ನನಗೆ ಒಂದು ಸ್ಟ್ಯಾಂಡ್ ಟೈಪ್ ಬೇಕು, ಫಸ್ಟ್ ಒಂದು ಬೇಸ್ಮೆಂಟ್ ಟೈಪ್ ಬೇಕು. ಸೊ ಅದಕ್ಕೆ ನಾನು ರೆಕ್ಟ್ಯಾಂಗ್ಯುಲರ್ ಶೇಪ್ನ ಈ ಥರ ತೊಗೊಂಡಿದ್ದೀನಿ. ಮತ್ತು ಇದು ಕಂಟ್ರೋಲ್-C ಕಂಟ್ರೋಲ್-V 3 ಸಲ, ಕಂಟ್ರೋಲ್-V 2 ಸಲ ಕೊಡಿ ಫ್ರೆಂಡ್ಸ್. ಯಾಕಂದರೆ ಈ ಥರ 3 ಸ್ಟೆಪ್ಸ್ನ ಈ ಥರ ಅರೇಂಜ್ ಮಾಡ್ಕೋಬೇಕು ಒನ್ ಬೈ ಒನ್ನು. ಸೊ ಈ ಥರ ಸೆಟ್ ಮಾಡ್ಕೊಳ್ಳಿ. ಈ ಥರ ಸೆಕೆಂಡ್ ಸ್ಟೆಪ್ ಮಾಡಿಕೊಂಡೆ. ನೆಕ್ಸ್ಟ್ ಅದೇ ಥರ ಥರ್ಡ್ ಸ್ಟೆಪ್ನ ನಾವಿಲ್ಲಿ ಅರೇಂಜ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಮಾಡಿಕೊಂಡೆ. ನೆಕ್ಸ್ಟ್ ಇದಕ್ಕೊಂದು ಪೋಲ್ ಟೈಪ್ ಬೇಕು. ಸೊ ಅದಕ್ಕೂ ಸಹ ನಾನು ಶೇಪ್ಸ್ಗೆ ಹೋಗ್ಬಿಟ್ಟು ರೆಕ್ಟ್ಯಾಂಗ್ಯುಲರ್ ಶೇಪ್ನ ತೊಗೊಂಡು ನಾನು ಈ ಥರ ಒಂದು ಪೋಲ್ನ ನಾನು ಡ್ರಾ ಮಾಡಿದೆ ಫ್ರೆಂಡ್ಸ್. ಈ ಥರ ಪೋಲ್ನ ಈ ಥರ ಡ್ರಾ ಮಾಡಿಕೊಂಡು ಆ್ಯರೋ ಮಾರ್ಕ್ನ ಯೂಸ್ ಮಾಡ್ಕೊಂಡು ಇದ್ರ ಮೇಲೆ ಸೆಟ್ ಮಾಡಿಕೊಂಡೆ ಫ್ರೆಂಡ್ಸ್. ನೆಕ್ಸ್ಟು ನನಗೆ ಇಲ್ಲಿಗೆ ಹಾಕೋಕ್ಕೊಂದು ಆರ್ಕ್ ಟೈಪ್ ಬೇಕು. ನಾನು ಮತ್ತೆ ಶೇಪ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಅರ್ಧ ಸರ್ಕಲ್, ಹಾಫ್ ಸರ್ಕಲ್ ಥರ ಇಲ್ಲೊಂದು ಶೇಪ್ ಇದೆ, ಅದನ್ನ ತೊಗೊಂಡು ನಾನಿಲ್ಲಿ ಹಾಫ್ ಸರ್ಕಲ್ನ ಈ ಥರ ಹಾಕಿದೆ ಫ್ರೆಂಡ್ಸ್. ಒಂಚೂರು ಮೇಲಿರಲಿ. ಇಲ್ಲಿ ಯೆಲ್ಲೋ ಕಲರ್ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಇದ್ರದ್ದು ಶೇಪ್ನ ನಾವಿಲ್ಲಿ ಎಡಿಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಲ್ಯಾಂಪ್ ಟೈಪ್ ಅಡ್ಜಸ್ಟ್ ಮಾಡಬೇಕು. ಸೊ ಅದಕ್ಕೆ ಮತ್ತೆ ಶೇಪ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಒಂದು ಟ್ರಪೀಸಿಯಮ್ ಶೇಪ್ ಟೈಪ್ ಸಿಗುತ್ತೆ ಫ್ರೆಂಡ್ಸ್. ಟ್ರಪೀಸಿಯಮ್ ಶೇಪು ಈ ಥರ ಸಿಗುತ್ತೆ ನಮಗೆ. ಅದರಲ್ಲಿ ಇನ್ವರ್ಟೆಡ್ ಆಗಿರೋದು ಬೇಕು ನನಗೆ. ಸೊ ಇಲ್ಲೊಂದಿದೆ ಶೇಪು. ಈ ಥರ ಟ್ರಪೀಸಿಯಮ್ ಶೇಪ್ನ ತೊಗೊಂಡು ಈ ಥರ ಲೈಟ್ ಬರೋ ಥರ ಈ ಥರ ಸೆಟ್ ಮಾಡ್ಕೋಬೇಕು. ಲ್ಯಾಂಪ್ ಟೈಪು ಸೆಟ್ ಮಾಡಿಕೊಂಡೆ ಫ್ರೆಂಡ್ಸ್. ಓಕೆ. ನೆಕ್ಸ್ಟು ಇದಕ್ಕೆ ನಾನು ಒಂದು ಸರ್ಕಲ್ ಟೈಪ್ ಬೇಕು ನನಗೆ. ಸೊ ಸರ್ಕಲ್, ಇಲ್ಲೊಂದು ಬಲ್ಬ್ ಟೈಪ್ ಬೇಕು ನನಗೆ. ಸೊ ಮತ್ತೆ ಶೇಪ್ಸ್ಗೆ ಹೋಗ್ಬಿಟ್ಟು ಸರ್ಕಲ್ನ ತೊಗೊಂಡು ಇಲ್ಲಿ ಸರ್ಕಲ್ನ ಈ ಥರ ಹಾಕಿದೆ ಫ್ರೆಂಡ್ಸ್. ಇದಕ್ಕೆ ಸರ್ಕಲಿಗೆ ನಾನು ವೈಟ್ ಕಲರ್ನ ಫಿಲ್ ಮಾಡ್ತೀನಿ. ಶೇಪ್ ಫಿಲ್ಗೆ ಹೋಗ್ಬಿಟ್ಟು ವೈಟ್ ಕಲರ್ನ ನಾನು ಫಿಲ್ ಮಾಡಿಬಿಟ್ಟು ಅದು ಸ್ವಲ್ಪ ಹಿಂದೆ ಹೋಗಬೇಕು. ಸೊ ಸೆಂಡ್ ಬ್ಯಾಕ್ವರ್ಡ್ ಅಂತ ಕೊಟ್ಟೆ ಫ್ರೆಂಡ್ಸ್. ಈ ಥರ ನಮಗೊಂದು ಸ್ಟ್ರೀಟ್ ಲೈಟ್ ನಮಗೆ ರೆಡಿ ಆಯಿತು. ಈಗ ಇದು ಆನ್ ಆಗಿದೆಯೋ, ಆನ್ ಆದರೆ ಒಂದು ಕಲರ್ ಬರಬೇಕು, ಆಫ್ ಆದರೆ ಇನ್ನೊಂದು ಕಲರ್ ಬರಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಇದೇ ಥರದ್ದು ನೋಡಿ ಈ ಥರ ಸ್ಲೈಡ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಈ ಥರ ರೈಟ್ ಕ್ಲಿಕ್ ಕೊಟ್ಟು ಡೂಪ್ಲಿಕೇಟ್ ಸ್ಲೈಡ್, ಮತ್ತು ಈ ಥರ ಕ್ಲಿಕ್ ಕೊಟ್ಟು ಡೂಪ್ಲಿಕೇಟ್ ಸ್ಲೈಡ್ ಅಂತ ನಾನು 3 ಸ್ಲೈಡ್ ಮಾಡ್ಕೊತೀನಿ ಫ್ರೆಂಡ್ಸ್. ನನ್ನ ಐಡಿಯಾ ಏನು ಅಂದರೆ ಆನ್ ಅಂತ ಕೊಟ್ಟಿದ ತಕ್ಷಣ ಒಂದು ಸ್ಲೈಡ್ ಆನ್ ಆಗಲಿ, ಆಫ್ ಅಂದಿದ ತಕ್ಷಣ ಇನ್ನೊಂದು ಸ್ಲೈಡ್ ಆನ್ ಆಗಬೇಕು. ಸೊ ಫಸ್ಟ್ ಇಲ್ಲಿ ನಾನು ಸೆಕೆಂಡ್ ಸ್ಲೈಡಿಗೆ ಏನು ಮಾಡ್ತೀನಿ, ಇಲ್ಲಿ ನನಗೆ ಒಂದು ಶೇಪ್ ಬೇಕು ನನಗೆ. ಶೇಪ್ಸ್ಗೆ ಹೋಗ್ಬಿಟ್ಟು ಈ ಥರ ಮತ್ತೆ ಟ್ರಪೀಸಿಯಮ್ ಶೇಪ್ನ ಕೊಟ್ಬಿಟ್ಟು ಇಲ್ಲಿ ಲೈಟ್ ಬರಬೇಕು ಫ್ರೆಂಡ್ಸ್. ಈ ಥರ ನನಗೆ ಲೈಟ್ ಬರಬೇಕು. ಈ ಥರ ಒಂದು ಲೈಟ್ ಬರಬೇಕು. ಡ್ರಾಯಿಂಗ್ ಟೂಲ್ಸ್ಗೆ ಹೋಗ್ಬಿಟ್ಟು ನನಗೆ ಯೆಲ್ಲೋ ಕಲರ್ ಬೇಕು ಫ್ರೆಂಡ್ಸ್. ಅದಕ್ಕೆ ಶೇಪ್ ಫಿಲ್ಲಿಗೆ ಹೋಗ್ಬಿಟ್ಟು ಒಂದು ಯೆಲ್ಲೋ ಕಲರ್ ಲೈಟ್, ಈ ಥರ ನನಗೆ ಯೆಲ್ಲೋ ಕಲರ್ ಲೈಟ್ ಬರಬೇಕು ನನಗೆ. ಸೊ ಈ ಥರ ಮಾಡಿಕೊಂಡೆ ಫ್ರೆಂಡ್ಸ್. ನೋಡಿ ಫಸ್ಟ್ ಸ್ಲೈಡಲ್ಲಿ ಯಾವುದೂ ಇಲ್ಲ, ಸೆಕೆಂಡ್ ಸ್ಲೈಡಲ್ಲಿ ಈ ಥರ ಇದೆ, ಥರ್ಡ್ ಸ್ಲೈಡು ಈ ಥರ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಈಗ ಥರ್ಡ್ ಸ್ಲೈಡ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ ಇಲ್ಲಿ ಅಂದರೆ ಇನ್ಸರ್ಟ್ಗೆ ಹೋಗ್ಬಿಟ್ಟು ಶೇಪ್ಸ್ಗೆ ಹೋಗಿ ರೆಕ್ಟ್ಯಾಂಗ್ಯುಲರ್ ಬಾಕ್ಸಸ್ನ 2 ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನ ತೊಗೊತೀನಿ ಫ್ರೆಂಡ್ಸ್. ಇದೇ ಥರ ಹಿಂಗೆ ಕ್ಲಿಕ್ ಕೊಟ್ಬಿಟ್ಟು ಕಂಟ್ರೋಲ್-C ಕಂಟ್ರೋಲ್-V ಕೊಟ್ಟರೆ 2 ಬಾಕ್ಸಸ್ ಆನ್ ಆಯಿತು, ಬಂತು ನನಗೆ. ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಕೊಟ್ಟು ಡ್ರಾಯಿಂಗ್ ಟೂಲ್ಗೆ ಹೋಗಿ ಅದನ್ನ ಗ್ರೀನ್ ಕಲರ್ ಕೊಡ್ತೀನಿ. ಸೆಕೆಂಡ್ ಒನ್ನಿಗೆ ನಾನು ರೆಡ್ ಕಲರ್ ಕೊಡ್ತೀನಿ. ಫಸ್ಟ್ ಒನ್ ಮೇಲೆ ನಾನು ಟೆಕ್ಸ್ಟ್ ಬಾಕ್ಸ್ ಕ್ಲಿಕ್ ಕೊಟ್ಟು ಆನ್ ಅಂತ ಕೊಡ್ತೀನಿ, ಆನ್ ಅಂತ ಮಾಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಒನ್ನಿಗೂ ಅಷ್ಟೇ ಟೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಕೊಟ್ಟು ಆಫ್ ಅಂತ ಬರೀತೀನಿ ಫ್ರೆಂಡ್ಸ್. ಈಗ ನಾನು ಏನು ಮಾಡ್ತೀನಿ, ನನ್ನ ಐಡಿಯಾ ಏನಂದ್ರೆ ಇಲ್ಲಿ ಆನ್ ಅಂತ ಕ್ಲಿಕ್ ಕೊಟ್ಟಿದ ತಕ್ಷಣ ಸೆಕೆಂಡ್ ಸ್ಲೈಡ್ ಆನ್ ಆಗಬೇಕು, ಆಫ್ ಅಂತ ಕೊಟ್ಟಿದ ತಕ್ಷಣ ಫಸ್ಟ್ ಸ್ಲೈಡು ಆನ್ ಆಗಬೇಕು ಫ್ರೆಂಡ್ಸ್. ಅದೇ ನನ್ನ ಪ್ಲ್ಯಾನು. ಬಟ್ ಇದು ಆನ್ ಆ್ಯಂಡ್ ಆಫ್ 2 ಇದ್ರಕ್ಕೂ ಇರಬೇಕಲ್ವ. ಸೊ ಇದನ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್-C ಅಂತ ಕೊಟ್ಬಿಟ್ಟು ಇದಕ್ಕೂ ಪೇಸ್ಟ್ ಮಾಡ್ತೀನಿ, ಕಂಟ್ರೋಲ್-V, ಮತ್ತು ಫಸ್ಟ್ ಸ್ಲೈಡಿಗೂ ಸಹ ನಾನು ಕಂಟ್ರೋಲ್-Vನ ಕೊಡ್ತೀನಿ ಫ್ರೆಂಡ್ಸ್. ಈಗ ಆನ್ ಅಂತ ಕೊಟ್ಬಿಟ್ಟು ಇನ್ಸರ್ಟಿಗೆ ಹೋಗಿ ಹೈಪರ್ ಲಿಂಕ್ ಅಂತ ಕೊಡಬೇಕು. ಹೈಪರ್ ಲಿಂಕ್ ಅಂತ ಕೊಟ್ಟು ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್. ಆನ್ ಅಂತ ಕೊಟ್ಟಿದ ತಕ್ಷಣ ನಂಗೆ ಸ್ಲೈಡ್ 2 ಬೇಕು. ಓಕೆ. ಆಫ್ ಅಂತ ಕೊಟ್ಟಿದ ತಕ್ಷಣ ಹೈಪರ್ ಲಿಂಕ್ ಅಂತ ಕೊಟ್ಟು ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಸ್ಲೈಡ್ 1 ಆನ್ ಆಗಲಿ ನನಗೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಡಿ. ಈಗ ನೋಡಿ ಪ್ಲೇ ಮಾಡಿದರೆ ಆನ್ ಅಂತ ಕೊಟ್ಟಿದ ತಕ್ಷಣ ಸೆಕೆಂಡ್ ಸ್ಲೈಡ್ ಆನ್ ಆಗುತ್ತೆ, ಆಫ್ ಅಂತ ಕೊಟ್ಟಿದ ತಕ್ಷಣ ಥರ್ಡ್ ಸ್ಲೈಡ್ ಆನ್ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.
ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ.